ಸ್ಕೂಲ್ ಅಂದ್ರೆ ಅದು ವಿದ್ಯಾಜ್ಯೋತಿ ಶಿಕ್ಷಣ ಸಂಸ್ಥೆ. ಶ್ರೀ ವಿದ್ಯಾಜ್ಯೋತಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಮಕ್ಕಳ ಬಾಳಿಗೆ ವರದಾನ. ಸರಸ್ವತಿ ಶಿಕ್ಷಣ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್ ವೈಶಿಷ್ಟ್ಯಗಳು ಹೈಟೆಕ್ ಕ್ಲಾಸ್ ರೂಮ್, ಆಡಿಕಲಿ ಮಾಡಿಕಲಿ ನೋಡಿಕಲಿ ತತ್ವದಡಿ ಚಟುವಟಿಕೆಯುಕ್ತ ಬೋಧನೆ, ಆಕರ್ಷಕ ಹಾಗೂ ಕಲಿಕೋತ್ತೇಜಕ ವಾತಾವರಣ ಮತ್ತು ಕೊಠಡಿಗಳ ವ್ಯವಸ್ಥೆ. ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿ ವಹಿಸಿ ಶಿಕ್ಷಣ ನೀಡಲಾಗುವುದು. ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಮಕ್ಕಳಿಗೆ ಬೋಧನೆ, ನುರಿತ ಹಾಗೂ ಸೃಜನಶೀಲ ಶಿಕ್ಷಕ ವೃಂದ, ಸ್ಪರ್ಧಾತ್ಮಕ ಮನೋಭಾವನೆಗೆ ಹೆಚ್ಚಿನ ಉತ್ತೇಜನ, ತರಗತಿಯಲ್ಲಿ ಶಿಸ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ. ಮಕ್ಕಳ ಭದ್ರತೆ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತ್ಯೇಕ ಚಟುವಟಿಕೆಗಳಾದ ಕಲೆ, ಸಂಗೀತ, ನೃತ್ಯ, ಕ್ರೀಡೆ, ಮೌಲ್ಯ ಶಿಕ್ಷಣಕ್ಕೆ ಆದ್ಯತೆ. ಮಾತೃಭಾಷೆಯ ಜೊತೆಗೆ ಆಂಗ್ಲ ಭಾಷೆ ಮತ್ತು ಗಣಿತ ವಿಷಯ ಬೋಧನೆಗೆ ಹೆಚ್ಚಿನ ಆದ್ಯತೆ. ವಿದ್ಯಾರ್ಥಿಯ ಪ್ರತಿ ಹಂತದ ಕಲಿಕಾ ಪ್ರಗತಿಯ ಕುರಿತು ಪಾಲಕರೊಂದಿಗೆ ಸಮಾಲೋಚನೆ. ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ವಾಹನದ ಸೌಕರ್ಯ ಇರುತ್ತದೆ. ಎಲ್ಕೆಜಿ ಮತ್ತು ಯುಕೆಜಿ ಹಾಗೂ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ಈಗಾಗಲೇ ಅಡ್ಮಿಷನ್ಸ್ ಆರಂಭವಾಗಿದೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಶ್ರೀ ವಿದ್ಯಾಜ್ಯೋತಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ನವಲಗುಂದ, ಅಣ್ಣಿಗೇರಿ ರೋಡ್, ಸಿದ್ಧಿವಿನಾಯಕ ನಗರ, ಬಸ್ತಿ ಫ್ಲಾಟ್, ನವಲಗುಂದ. ಮೊದಲಿಗೆ ನವಲಗುಂದ ಭಾಗದ ಆರಾಧ್ಯ ದೈವನಾದ ಅಜಾತ ನಾಗಲಿಂಗ ಸ್ವಾಮಿಯನ್ನ ನಿಮ್ಮ ಮನದಲ್ಲಿ ಸ್ಮರಿಸುತ್ತ, ನವಲಗುಂದ ಹಾಗೂ ಸುತ್ತಲಿನ ಎಲ್ಲ ಗ್ರಾಮಗಳ ಆತ್ಮೀಯ ಪಾಲಕರಿಗೆ ಹಾಗೂ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ಸರಸ್ವತಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾದ ಪ್ರತೇಶ್ ಕುರ್ಬರ್ ಅವರಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ, ನವಲಗುಂದ ನಗರದಲ್ಲಿ 2014-15 ಸಾಲಿನಲ್ಲಿ ವಿದ್ಯಾಜ್ಯೋತಿ ಎಂಬ ಹೆಸರಿನ ಶಾಲೆಯನ್ನು ಪ್ರಾರಂಭಿಸಿ ಸುಮಾರು 55 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆಯ ಶಾಲೆಯು ಇವತ್ತಿನ ದಿವಸ ಸುಮಾರು 256 ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂತಹ ಸುಸರ್ಜಿತವಾದ ತನ್ನದೇ ಅಂತ ಒಂದು ಕಟ್ಟಡವನ್ನು ಹೊಂದಿರತಕ್ಕಂಥ ವಿಶಾಲವಾದಂತಹ ಅಚ್ಚುಕಟ್ಟಾದಂತಹ ಮೈದಾನವನ್ನು ಹೊಂದಿರತಕ್ಕಂತಹ ಅರ್ಹ ಪದವಿಯನ್ನು ಹೊಂದಿರತಕ್ಕಂತಹ 8 ಶಿಕ್ಷಕರನ್ನು ಹೊಂದಿ ಬೃಹತ್ ಆಗಿ ಬೆಳೆದಿರ್ತಕ್ಕಂಥ ಈ ಸಂಸ್ಥೆಯು ಇದಕ್ಕೆಲ್ಲ ಕಾರಣೀಭೂತ ಎಲ್ಲ ಶಿಕ್ಷಕರು, ಈ ಸಂಸ್ಥೆಯನ್ನು ನಂಬಿರ್ತಕ್ಕಂಥ ಎಲ್ಲ ಪಾಲಕರಿಗೆ ನಾನು ಧನ್ಯವಾದ ತಿಳಿಸುವುದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ 2026-27 ಸಾಲಿನ ಬೇಸಿಗೆ ವಿಶೇಷ ಶಿಬಿರವನ್ನ ನಮ್ಮ ಸರಸ್ವತಿ ಶಿಕ್ಷಣ ಸಂಸ್ಥೆಯ ಶ್ರೀ ವಿದ್ಯಾಜ್ಯೋತಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿರ್ತಕ್ಕಂಥದ್ದು. SSLC ವಿದ್ಯಾರ್ಥಿಗಳಿಗೆ ಕಠಿಣವಾಗಿರ್ತಕ್ಕಂಥ ವಿಷಯವಾಗಿರುವ ಗಣಿತ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಸಮಾಜ, ಸೋಷಿಯಲ್ ಸೈನ್ಸ್ ವಿಷಯಗಳನ್ನ ಅರ್ಥಗರ್ಭಿತವಾಗಿ ಸುವ್ಯವಸ್ಥಿತವಾಗಿ ನಡೆಸುವಂಥ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ 3ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಗ್ರಾಮರ, ಗಣಿತ, ಕನ್ನಡ ವ್ಯಾಕರಣ, ಹಿಂದಿ ವ್ಯಾಕರಣ ಮತ್ತು GK ವಿಷಯಗಳನ್ನು ಹೇಳುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂಥ ಕರಾಟೆ ಕ್ಲಾಸನ್ನು ಕೂಡ, ನೃತ್ಯ ಕ್ಲಾಸನ್ನು ಕೂಡ, ಸಂಗೀತ ಕ್ಲಾಸನ್ನು ವಿಶೇಷವಾಗಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದಿದ್ದಾರೆ. ಆತ್ಮೀಯ ಪಾಲಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸುತ್ತಾ, ಇದರ ಜೊತೆಗೆ ಬರುವಂಥ ಶೈಕ್ಷಣಿಕ ವರ್ಷದ LKGಯಿಂದ ಹಿಡಿದು 6ನೇ ತರಗತಿವರೆಗೆ ನಮ್ಮ ಶಾಲೆಯಲ್ಲಿ ಪ್ರವೇಶಗಳು ಕೂಡ ಪ್ರಾರಂಭವಾಗಿದ್ದು, ಇಂಗ್ಲಿಷ್ ಮಾಧ್ಯಮ ಯಾವುದೇ ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಪಾಲಕರು ಈಗಾಗಲೇ ತಾವು ಗಮನಿಸಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಈ ಸಂಸ್ಥೆಯ ಬೆಳವಣಿಗೆಗೆ ತಾವು ಸಹಕರಿಸಬೇಕು. ನಿಮ್ಮ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ನಾವು ಕೂಡ ಸದಾ ಸಿದ್ಧರಾಗಿರ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ತಮಗೆ ತಿಳಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಸರಸ್ವತಿ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು PS ಕುರ್ಬರ್. ನಮಸ್ಕಾರ.